ಬಿಗ್ ಬಾಸ್ ಸೀಸನ್ 12ರ ರನ್ನರ್ ಅಪ್ ಆದಂತಹ ರಕ್ಷಿತಾ ಶೆಟ್ಟಿ ಅವರ ಸಹೋದರರು ಮತ್ತೆ ಅವರ ಸಹೋದರಿ ನಮ್ಮ ಜೊತೆಗಿದ್ದಾರೆ, ಮತ್ತೆ ಅವ್ರ ಸ್ನೇಹಿತರು ಕೂಡ ನಮ್ಮ ಜೊತೆಗಿದ್ದಾರೆ. ಅಕ್ಷಯ್ ಅವರಿದ್ದಾರೆ. ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ 12 ಏನಂದರೆ ಫೈನಲ್ವರೆಗೂ ಬಂದರು ರಕ್ಷಿತಾ ಅವರು. ನಿಮ್ಗೆ ಅನಿಸುತ್ತಾ ಯಾವುದಾದ್ರೂ ಇದರಲ್ಲಿ, ಅಥವಾ ಅವರು ಬಿಗ್ ಬಾಸ್ಗೆ ಸೆಲೆಕ್ಟ್ ಆದಂಥ ಸಂದರ್ಭದಲ್ಲಿ ನೀವೇನು ಹೇಳಿದ್ರಿ, ಅಥವಾ ನಿಮ್ಮ ಹತ್ರ ಅವ್ರು ಏನು ಡಿಸ್ಕಸ್ ಮಾಡಿದ್ರಿ ಅಂತ? ಎಸ್, ಬಿಗ್ ಬಾಸ್ಗೆ ಸೆಲೆಕ್ಟ್ ಆದಂಥ ಸಂದರ್ಭದಲ್ಲಿ ನಮ್ಮದು ಕ್ಲೋಸೆಸ್ಟ್ ಸರ್ಕಲ್ ಜೊತೆ ಒಂದಷ್ಟು ಡಿಸ್ಕಷನ್ಸ್ ಆಗಿತ್ತು. ಸೊ ಹೀಗೆ ಬಿಕಾಸ್ ಅವಳು ಯಾವತ್ತು ಬಿಗ್ ಬಾಸ್ ಇವನ್ ಹಿಂದಿ, ಅವಳು ಮಹಾರಾಷ್ಟ್ರದಲ್ಲಿ ಬೆಳೆದಿದ್ರು, ಅವಳು ಹಿಂದಿ ಬಿಗ್ ಬಾಸ್ನು ನೋಡಿರಲಿಲ್ಲ. ಸೊ ಅವಳಿಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಬಟ್ ಈ ಥರ ಹೀಗೆ ಮಾತಾಡುವಾಗ ನಾವು ಜಸ್ಟ್ ಫ್ಲೂಕಲ್ಲಿ ಒಂದು ಹೇಳಿದ್ವಿ, ಫಿನಾಲೆ ಕಂಟೆಸ್ಟೆಂಟ್ ಬಿಡು ಅಂತ. ಅದು ನಿಜ ಆಯಿತು. ಅದಕ್ಕೆ ತುಂಬ ಇವಾಗ ನಮಗೆ ಆ ಒಂದು ಸಂದರ್ಭ ನಾನು ನೆನೆಸುವಾಗ ಅದೊಂದು ರೋಮಾಂಚನ ಆಗ್ತಿದೆ. ಮಾತಾಡಿದ್ರಲ್ಲ, ಅದನ್ನ ನೀವು ಅವ್ರು ಬಂದ ಮೇಲೆ ಮಾತಾಡಿ ಹಿಂಗೆ ಹೇಳಿದ್ವಿ, ಅದು ಫಿನಾಲೆ. ಆಮೇಲೆ ಸುದೀಪ್ ಸರ್ ಅವರ ಇಬ್ಬರ ಕೈಯಲ್ಲಿ ಆ ಒಂದು ಫಿನಾಲೆಗೆ ಅಂದರೆ ಟಾಪ್ 6 ಮತ್ತೆ ಟಾಪ್ 3 ಬಂದಾಗ ನಿಮಗೆ ಏನು ಅನಿಸ್ತಾ ಇತ್ತು? ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇತ್ತು? ಎಸ್, ಆ್ಯಕ್ಚುಲಿ ಟಾಪ್ 6 ಬಂದಾಗಲೂ ನಮಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಇವಳು ಟಾಪ್ 2 ಬರ್ತಾಳೆ ಅಂತ. ಬಟ್ ಯಾವಾಗ ಟಾಪ್ 3 ಅನ್ನುವಂಥ ಒಂದು ಎಲಿಮಿನೇಷನ್ ಅಂತ ಬಂದಾಗ ತುಂಬಾ ಹಾರ್ಟ್ ಬೀಟ್ ಎಲ್ಲ ನಮಗೆ ರೈಸ್ ಆಗಿತ್ತು. ಆ್ಯಂಡ್ ಫೈನಲಿ ಅದು ಅವ್ರಿಗಿಬ್ಬರಿಗೂ ಗ್ರೀನ್ ಲೈಟ್ ಬಿದ್ದಾಗ ತುಂಬ ಖುಷಿ ಆಯಿತು. ಎಸ್, ಅಕ್ಷತಾ ಅವರೇ, ನಿಮ್ಮ ಸಹೋದರಿ, ನಿಮ್ಮ ತಂಗಿ, ನೀವು ತಂಗಿ, ನಿಮ್ಮ ಅಕ್ಕ ರಕ್ಷಿತಾ ಅವರು ರನ್ನರ್ ಅಪ್ ಆಗಿದ್ದಾರೆ. ಸೊ ಏನು ಅನಿಸ್ತಾ ಇದೆ? ಆ ಒಂದು ಟಾಪ್ 3 ಬಂದಿದ್ರಲ್ಲ, ಆ ಮೂಮೆಂಟಲ್ಲಿ ನಿಮಗೆ ಏನು ಅನಿಸ್ತಾ ಇತ್ತು? ಗ್ರೀನು ಮತ್ತು ಲೈಟ್ ಬರ್ತಾ ಇತ್ತಲ್ವ ಆ ಸಂದರ್ಭದಲ್ಲಿ? ಅಶ್ವಿನಿ ಅವರಿದ್ರು, ಗಿಲ್ಲಿ ಅವರಿದ್ರು, ರಕ್ಷಿತಾ ಅವರಿದ್ರು. ಆ ಸಂದರ್ಭ ನಿಮಗೆ ಹೆಂಗೆ ಅನಿಸ್ತಾ ಇತ್ತು? ॲक्च्युली ಅಲ್ಲಿ टॉप 2 डुल्लोल अव ಅಲ್ಲಿ मस्त डिजर्व मल्पोलो. लेकिन अव मूमेंट इत्तंड टॉप 3 दप्पाग ಅದ ಎಂಕ್ಲೆಗ್ ಪಂಡ ಇಂಚ ಚೂರ್ ಅವು ಮಸ್ತ್ ಪೋಡ್ಗೆ ಒಂದಿತ್ತಂಡ ಅದಾಗ. ಅದ ಗ್ರೀನ್ ಲೈಟ್ ಬಂದಾಗ ಎಂಕುಲು ಅಲ್ಪನೆ ಖುಷಿಟ್ಲ ಆಗಿದ. ಅವು ಮಸ್ತ್ ಪಂಡ ಅವು ಮೂಮೆಂಟ್ ಎಂಕುಲು ಏಪಲ್ಲ ನೆನೆ ಬುಡುಜ. ಮಸ್ತ್ ಎಡ್ಡೆ ಮೂಮೆಂಟ್ ಇತ್ತಂಡವು. ఒక ಟಾಪ್ 2ಲ ಸೊಲಬತ್ ಆಲ್ಮೋಸ್ಟ್ ಸ್ಟ್ರಗಲ್ ಮಲ್ತೆ ಟಾಪ್ 2 ಮುಟ್ಟ ಬೈದಿನಿ. ಮಸ್ತ್ ಎಡ್ಡೆ ಗೊಬ್ಬುದೋಲು ఒక ಮಸ್ತ್ ಪಂಡ ಸ್ಟ್ರಗಲ್ ಮಲ್ದೋಲು. ಓಕೆ, ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಶಿಂಗ್ ರೌಂಡ್ ಇರುತ್ತೆ. ಅವರ ಏನು ಕೇಳ್ತಾರೆ, ಅದು ಆ ಟೈಮಲ್ಲಿ ಹುಲಿ ಡ್ಯಾನ್ಸ್ ಇದನ್ನು ಕೇಳಿದರು. ಸೊ ಆ ಸಂದರ್ಭದಲ್ಲಿ ಅವರು ಸಖತ್ತಾಗಿ ಡ್ಯಾನ್ಸ್ ಮಾಡಿದರು, ಒಳಗಡೆ ಹುಲಿ ಡ್ಯಾನ್ಸ್ ಎಲ್ಲ ಇದು ಬಂತು. ಸೊ ಆ ಸಂದರ್ಭ ನೀವು ನೋಡಿದ್ರಲ್ಲ, ಹೇಗೆ ಅನಿಸ್ತಾ ಇತ್ತು? ಆ್ಯಡಿಂಗ್ ಆನ್ ದ್ಯಾಟ್ ಪಾಯಿಂಟ್, ಹುಲಿ ಡ್ಯಾನ್ಸ್ ತಂದವರು ಇವರು ಆ್ಯಕ್ಚುಲಿ ಒನ್ ಆಫ್ ದ ಟೈಗರ್ ಆರ್ಟಿಸ್ಟು. ಅದಕ್ಕೆ ಇವ್ರ ಶ್ರಮನೂ ತುಂಬ ಇದೆ ಆ ಟೀಮ್ನ ಇಲ್ಲಿ ಕರ್ಕೊಂಬರೋದ್ರಲ್ಲಿ. ಆ್ಯಂಡ್ ಶಿ ಎಂಜಾಯ್ಡ್ ಅ ಲಾಟ್. ಆಕ್ಚುಲಿ ಅಲ್ಲಿಗೆ ಟೈಗರ್ ಡ್ಯಾನ್ಸ್ ಪಂಡ ಮಸ್ತ್ ಇಷ್ಟ. ಅವು ವಿಶ್ಡ್ ಬರೆತೋಲು ಅಲ್ಲಿಗೆ ಅವು ಪಂಡ ಪನ್ನೊಂದು ತೊಲಗಿನ ಕಾಂಡೆ ಕಿ ಟೈಗರ್ ಡ್ಯಾನ್ಸ್ ತೋ ಅಲ್ಲ ವಿಶ್ಡ್ ಬರೆಯೋಲು. ಅವು ಬಿಗ್ ಬಾಸ್ ಪಂಡ ಲೆಪ್ಪಡ ಆಯ್ರು ಟೈಗರ್ ಡ್ಯಾನ್ಸ್ಗೆ. ನಿಮ್ಗೆ ಖುಷಿ ಆಯ್ತಾ? ಮಸ್ತ್ ಖುಷಿ ಆಂಡ್ ಪೂರಾಗ್ಲೆಗ್ ಮಸ್ತ್ ಖುಷಿ ಆಂಡ್ ಮ್ಯಾಂಗ್ಳೂರ್ದಾಗ್ಲೆಗ್ಲ ಮಸ್ತ್ ಖುಷಿ ಆಂಡ್ ಅವು ತೂದು. ನಿಮ್ಮ ಹೆಸರು? ನೀವು ಅಂದರೆ ಅದೇ ಆ ಹುಲಿ ಡ್ಯಾನ್ಸ್ ಇದಾದಕ್ಕೆ ಎಲ್ಲ ಆರ್ಗನೈಸ್ ಮಾಡಿದ್ರಿ ಅಂದ್ರಿ. ಸೊ ಹೇಗೆ ಅನಿಸ್ತು ಆ ಒಂದು ಸಂದರ್ಭದಲ್ಲಿ? ಅವ್ರು ಕೇಳ್ಕೊಂಡ್ರಲ್ಲ, ನಿಮ್ಮ ಸ್ನೇಹಿತರಾಗಿ ನಿಮಗೆ ಏನು ಅನಿಸ್ತಾ ಆ ಸಂದರ್ಭ? ಫಸ್ಟ್ ಆಫ್ ಆಲ್ ನಾನು ಬಿಗ್ ಬಾಸ್ ಮತ್ತೆ ರಕ್ಷಿತಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಯಾಕೆಂದ್ರೆ ಇದು ನಮಗೆ ಅವಳು ಚಾನ್ಸ್ ಕೊಟ್ಟಿದ್ದಿಲ್ಲ ಬಿಗ್ ಬಾಸ್ಗೆ. ಹುಲಿಯ ತಂಡ ಅದೊಂದು ದೊಡ್ಡ ಇದೆ ಸಾಧನೆನೆ ಹೋಗ್ಲಿಕ್ಕೆ ಅಂತ. ಸಿಕ್ಕಲ್ಲ ಸುಲಭದಲ್ಲಿ. ತುಂಬಾ ಖುಷಿ ಆಯ್ತು. ಅವಳು ಆ ಲೆಟರ್ ಅಲ್ಲಿ ಬರ್ದಿಲ್ಲ ಅವಳು. ಮತ್ತೆ ಮೀನುಗಾರ ಅವರು ಯಾರ್ದು ತುಂಬಾ ಕಷ್ಟ ಉಂಟು ಅವ್ರದ್ದು ಲೈಫ್, ಅವ್ರದ್ದು ಮೀನುಗಾರದು ಅವ್ರ ಸಹ ತುಂಬಾ ಲೈಫ್ ಕಷ್ಟವೇ. ಒಳ್ಳೆ ಇದು ಲೆಟರ್ ಬರ್ದಿದ್ದಾಳೆ. ಮಾತ್ರ ಅವ್ರಿಗೆ ಯಾವ್ದು ಬೇಕು ಅವಳು ಕೇಳಿಲ್ಲ, ಜನರಿಗೆ ಬೇಕಾದ್ರೂ ಅವಳು ಕೇಳಿದ್ರು. ಫೈನಲಿ ಬಿಗ್ ಬಾಸ್ ಈಗ ರನ್ನರ್ ಅಪ್ ಆಗಿದ್ದಾರೆ ರಕ್ಷಿತಾ ಅವರು. ಸೊ ನಿಮ್ಮ ಎಲ್ಲರ ಪರವಾಗಿ ಪಬ್ಲಿಕ್ ಟಿವಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಎಸ್ ಸರ್, ಎಲ್ಲ ಮೀಡಿಯಾದವರು ಆಗಲಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಅಂದರೆ ಅವಳ ಒಂದು ವ್ಯಕ್ತಿತ್ವನ ಜನರಿಗೆ ರೀಚ್ ಮಾಡೋದು ಬೇರೆ ಬೇರೆ ಮಾಧ್ಯಮ ಆ್ಯಂಡ್ ಪಬ್ಲಿಕ್ ಟಿವಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಒಂದು ಮಾಧ್ಯಮದ ಎಲ್ಲ ಮಾಧ್ಯಮ ಮಿತ್ರರಿಂದ ಅವಳ ಒಂದು ಲೈಕ್ ಏನಿದೆ ಪರ್ಸ್ನಾಲಿಟಿ ಅದು ಜನರ ಹತ್ರ ಹೋಗಿದೆ. ಅಲ್ಲಿಂದ ಅವಳು ಜನರ ಮನಸ್ಸನ್ನು ಗೆದ್ದಿದ್ದಾಳೆ. ಆ್ಯಂಡ್ ಇವಾಗ ಕರ್ನಾಟಕದ ಮನೆ ಮಗಳ ಥರ ಆಗಿದ್ದಾರೆ. ಟಗರು ಪುಟ್ಟಿ ಅಂತ ಕರೀತಾರೆ, ಪಟಾಕಿ ರಕ್ಷಿತಾ ಅಂತ ಕರೀತಾರೆ. ಆ್ಯಂಡ್ ಎಸ್, ಥ್ಯಾಂಕ್ ಯು ಎಲ್ಲ ಜನರಿಗೂ ವೋಟ್ ಮಾಡಿ ಅವಳಿಗೆ ಸಪೋರ್ಟ್ ಮಾಡಿ ಈ ಒಂದು ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ದೀರಾ. ಅವಳು ಯಾವತ್ತೂ ಆ್ಯಂಡ್ ಅವಳಾಗಲಿ ನಾವಾಗಲಿ
ಅವಳ ಫ್ಯಾಮಿಲಿ ಆಗಲಿ ನಾವು ಯಾವತ್ತೂ ನಿಮಗೆ ಆಭಾರಿಯಾಗಿರ್ತೇವೆ ಅಂತ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಅವರ ಫ್ಯೂಚರ್ ಕೂಡ ಒಳ್ಳೆ ಬ್ರೈಟ್ ಆಗಿರಲಿ ಅಂತ ನಾವು ಕೂಡ ವಿಶ್ ಮಾಡ್ತೇವೆ. ಇದಿಷ್ಟು ರನ್ನರ್ ಅಪ್ ಆದಂತಹ ಬಿಗ್ ಬಾಸ್ ರನ್ನರ್ ಅಪ್ ಆದಂತಹ ರಕ್ಷಿತಾ ಅವರ ಮತ್ತೆ ಸ್ನೇಹಿತರು ಮತ್ತೆ ಸಹೋದರಿಯರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.